ವಿಕಾಸ್, ನಮ್ಮ ಅಪ್ಪ ಅಮ್ಮ ನಾಪ್ಕೊಂಬಂತ ಸರ್. ಏನಕ್ಕಂದ್ರೆ ಜೊತೆಲಿ ಇರ್ತೀನಿ, ಚಿಕ್ಕ ಕೆಲಸ ಎಲ್ಲ ಶೇರ್ ಮಾಡ್ಕೊತಾ ಇದ್ದೆ. ಈ ಶೋ ಮುಗಿದ ತಕ್ಷಣನೇ when I get back to my parents, ನಾನು ಅವ್ರ ಜೊತೆ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಶೋ ಮುಗಿಯೋದಲ್ಲ ರೀ, 500 ಎಪಿಸೋಡ್ ಶೋ ಇದು ಶೂಟ್ ಮಾಡ್ತೀವಿ, ಹಂಗಂತ ಬಿಟ್ಟು ಹೋಗ್ತೀನಿ ಸರ್. ಶೋಗಿಂತ ನಿಮ್ಮ ತಂದೆ ತಾಯಿ ಇಂಪಾರ್ಟೆಂಟ್. ಸೊ ವೀಕ್ಷಕರೇ, ನಮ್ಮ ವಿಕಾಸ್ ಶೋ ಆ್ಯಂಡ್ ಗ್ಲಾಮರ್ ಎಲ್ಲ ಇಂಪಾರ್ಟೆಂಟ್ ಅಂದ್ಕೊಂಡವರು ಇವತ್ತು ಅವ್ರ ತಂದೆ ತಾಯಿ ಇಂಪಾರ್ಟೆಂಟ್ ಅಂತ ನಮ್ಮ ಶೋ ಮೂಲಕ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ವಿಕಾಸ್, ನಾವು ನಿಮಗೆ ಅಂತ ಒಂದು ಪರಿವರ್ತನೆ ನಮ್ಮ ಸಿಟಿಸನ್ ಶೋ ಇಂದ ತಂದಿದ್ದೀವಿ. ಹೇಗಿದ್ರು ನಮ್ಮ ಸಿಟಿಸನ್ ವಿಕಾಸ್ ಅಂತ ನೀವು ಮುಂಚೆ ನೋಡಿದ್ರಿ. ರಿಫಾರ್ಮ್ಡ್ ವಿಕಾಸ್ ಮಹೇಶ್. ಎಷ್ಟೋ ವರ್ಷಗಳಾದ್ಮೇಲೆ ಅಮ್ಮನ ನೆನ್ಸ್ಕೊಂಡು ನಾನು ಕಣ್ಣಿಡ್ತಾ ಇದ್ದೀನಿ ಸರ್. ನಾನು ಚಿಕ್ಕದ್ರಲ್ಲಿ ಅಮ್ಮನ್ ಬಿಟ್ಟು ಸುಮಾರು ಒಂದು 7 ವರ್ಷ ದೂರ ಇದ್ದೆ. ಸೊ ನನಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ಸ್ ಇರಲಿಲ್ಲ ಅಪ್ಪ ಅಮ್ಮ ಅಂದರೆ ಆ ರೀತಿಯಲ್ಲೆಲ್ಲ. ಸೊ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಅಮ್ಮನ ವ್ಯಾಲ್ಯೂ ಏನು ಅಂತ. ಅಮ್ಮ ನನಗೆ ಕೊಟ್ಟಿರೋ ಕಷ್ಟ ಎಲ್ಲ ನೆನ್ಸ್ಕೊಂಡ್ರೆ ಎಷ್ಟೋ ವರ್ಷಗಳಾದ್ಮೇಲೆ ಇವತ್ತು ನಾನು ಅಮ್ಮನ ನೆನ್ಸ್ಕೊಂಡು ಕಾರಲ್ಲಿ ಬರಬೇಕಾದ್ರೆ ಕಣ್ಣೀರು ಹಾಕಿದ್ದೀನಿ. ಸೊ ನಾನು ಇನ್ಮೇಲೆ ಅವ್ರನ್ನ ನೋಸಲ್ಲ ಸರ್. ನಾನು ಅವ್ರ ಹತ್ರ ಸಜೆಷನ್ ಕೇಳ್ತಾ ಇದ್ದೆ. ಸೊ ನಾನು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಸ್ವಲ್ಪ ಅಡ್ವೈಸ್ ಮಾಡ್ತೀರಾ ಅಜ್ಜಿ ಅಂತ. ಅವ್ರು ಅದಕ್ಕೆ ಇಲ್ಲಿ ಕರ್ಕೊಂಬಂದು ಬಿಡಪ್ಪ, ನಾವೇ ಚೆನ್ನಾಗಿ ನೋಡ್ಕೊತೀವಿ ಅಂದ್ಬಿಟ್ಟು. ನಿಮ್ಮ ತಂದೆ ತಾಯಿನ ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದೀಯಾ? 27 ವರ್ಷದಿಂದ ಸರ್. ಹುಟ್ಟದಾಗಿಂದ ಇರೋದು ನೀನು. ನಿನಗೆ ಹೆಂಗ್ ಸಂತೋಷವಾಗಿರಿಸ್ಬೇಕು, ನಿಮ್ಮ ಅಪ್ಪ ಅಮ್ಮನ ಖುಷಿ ಏನು ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ ಸರ್, ನಾವು ಈಗ ಆಲ್ರೆಡಿ ಮಾಡೋದೆಲ್ಲ ಮಾಡ್ತಾ ಇದೀವಿ. ಇನ್ನೂ ಏನ್ ಮಾಡ್ಬೇಕು ಅಂತ ಕೆಲವು ಟೈಮಲ್ಲಿ ನಾನು ಇನ್ನೊಂದು ವಿಷಯ ಹೇಳ, ಮಾಡೋದೆಲ್ಲ ಏನ್ರಿ ಮಾಡಿದ್ರ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ರಿ, ಕೇಳಿಸ್ಕೊಳ್ಳೋಣ. ಲಿಸ್ಟ್ ಪೇಪರ್ ತಗೊಂಬರ್ರಿ. ಸರ್, ಒಬ್ಬ ಮಗ ಆಗಿ ಏನೇನು ಕರ್ತವ್ಯಗಳು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಆದ್ರೆ ಕೆಲವು ಟೈಮಲ್ಲಿ ಅಮ್ಮ ನೀವು ಮಾಡಿರೋದು ಹೇಳಲೇಬಾರ್ದು. ನೀವು ತಂದೆ ತಾಯಿ ಮಾಡಿರೋದು ನಿಮ್ಮ ಜನ್ಮಾಂತರಕ್ಕೂ ಅದನ್ನ ತೀರ್ಸೋಕ್ಕಾಗಲ್ಲ. ಅದು ನಿಜ. ನೀವು ಮಾಡಿದೀನಿ ಅಂತ ಹೇಳ್ಕೊಳ್ತಿರಲ್ಲ, ನಾಚಿಕೆ ಆಗ್ಬೇಕು ನೀವು. ಸರ್, ತಂದೆ ತಾಯಿಗೆ ನೀವೇನು ಮಾಡಿಲ್ಲ ರೀ. ನೀವು ಮಾಡಕ್ ಅವ್ರನ್ನ ಯಾವತ್ತೂ ನೀವು ಏನು ಮಾಡಿಲ್ಲ. ನೀವು ಮಾಡ್ತಾ ಇರೋದು ಏನೂ ಅಲ್ಲ. ತಂದೆ ತಾಯಿ ಋಣ ಏನೇ ಮಾಡಿದ್ರು 7 ಜನ್ಮಕ್ಕೂ ತೀರ್ಸಕ್ಕಾಗಲ್ಲ ಸರ್. ಆದ್ರೆ ಒಂದೇ ಒಂದರಿಂದ ತೀರಿಸ್ಬೋದು, ಈ ಮಣ್ಣಿನ ಸೇವೆ ಮಾಡೋದ್ರ ಮೂಲಕ. ಯಾಕೆಂದ್ರೆ ಈ ದೇಶದ ಮಣ್ಣಿದೆಯಲ್ಲ, ಆ ಶಕ್ತಿನೇ ಒಂದು ಡಿಫ್ರೆಂಟ್, ಬೇರೆ ತರ. ಓಕೆ ಅವಿಶ್, ಫಸ್ಟು ನಾನು ಕೇಳಿದೆ ಅವರು ನೀವು ಹೆಂಗೆ ಇಲ್ಲಿ ಬಂದಿದ್ದೀರಾ ಮತ್ತು ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದಾಗ ನೀವು ಏನಕ್ಕೆ ಬಂದಿದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನನಗೆ 3 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳಪ್ಪ. ಅದರಲ್ಲಿ ಗಂಡು ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ, ಕೆಲವೊಬ್ರು ಮದುವೆ ಆಗಿ ಎಲ್ಲ ಆಚೆ ಇದ್ದಾರೆ. ಆದರೆ ನನ್ನ ಮೇಲೆ ಯಾರು ಅಷ್ಟು ಕೇರ್ ಮಾಡಲ್ಲ. ಇಲ್ಲಪ್ಪ, ನನ್ನ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗಿರಲಿ. ಕೊನೆಯಲ್ಲೂ ಅವ್ರು ಅದನ್ನೇ ಬಯಸ್ತಾ ಇದ್ದಾರೆ, ಯಾರಿಗೂ ಒಬ್ರಿಗೆ ಬೈತಿಲ್ಲ, ಏನಿಲ್ಲ. ನಾನು ಇಲ್ಲೇ ಇರ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ಇದೊಂದೇ ಮಾತು ಹೇಳ್ತಿದ್ರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಟೈಮಲ್ಲಿ. ನಮ್ಮ ಜನತೆ ಏನಿದ್ದಾರೆ, ಅವರು ತಂದೆ ತಾಯಿಗೆ ಏನು ಮಾಡೋಕೆ ಆಚೆ ಪ್ರಪಂಚಕ್ಕೆ ಏನು ಮಾಡ್ತಾರೋ, ಏನು ಕೊಡ್ತಾರೋ ಬಿಡ್ತಾರೋ, ಆದರೆ ಎತ್ತ ತಂದೆ ತಾಯಿಗೆ ಕೊನೆ ಕ್ಷಣಗಳಲ್ಲಿ 4 ಪ್ರೀತಿ ವಿಶ್ವಾಸ, ಚೆನ್ನಾಗಿ ಮಾತುಕತೆ, ಅವ್ರ ಜೊತೆಯಲ್ಲಿ ಇದ್ದು ಅವ್ರನ್ನ ಸಾಕೊಂಡು ಇದು ಮಾಡಿದ್ರೆ ಅವ್ರು ತುಂಬ ಖುಷಿಯಾಗಿರ್ತಾರೆ ಅಂತ ನಾನು ಹೇಳ್ತೀನಿ ಸರ್. ಖಂಡಿತವಾಗ್ಲೂ ಅಭಿಷ್. ಅಮ್ಮ, ನೀವು ನಿಮ್ಮ ಆರೋಗ್ಯಕ್ಕೆ ಇದು ಮಾಡಿ. ನಾನು ಶೋ ಮುಗಿಸ್ಕೊಂಡ್ ಬಂದ್ಮೇಲೆ ಖಂಡಿತ ಮಕ್ಕಳು ಪ್ರೀತಿಯಿಂದ ನೋಡ್ಕೊಂಡಿಲ್ಲ ನನ್ನ. ಅಮ್ಮ, ನನ್ನನ್ನು ನಿಮ್ಮ ಮಗ ಅನ್ಕೊಳ್ಳಿ. ಯಾವತ್ತೂ ನೀವು ಆ ಥರ ಥಿಂಕ್ ಮಾಡಬೇಡಿ. ನನ್ನನ್ನು ನಿಮ್ಮ ಮಗ ಅನ್ಕೊಳ್ಳಿ. ನಾನು ಬಂದರೆ ನಾನು ನಿಮ್ಮನ್ನು ನೋಡ್ಕೋತೀನಿ. ನಾನು ಇವತ್ತೇನು ತಂದಿಲ್ಲ ಅಷ್ಟೇ ನಿಮಗೆ ಕೊಡೋಕ್ಕೆ. ತುಂಬ ಪ್ರಾಬ್ಲಮ್ ಇರೋರ್ಗು ನನ್ನಿಂದ ಆಗೋ ಸಹಾಯ ನಾನು ಯಾವತ್ತೂ ಅವ್ರಿಗೆ ಮಾಡ್ತೀನಿ. ಬಟ್ ಎಸ್ಪೆಷಲಿ ನಾನು ದೊಡ್ಡವ್ರಿಗೆ ತುಂಬ ಮರ್ಯಾದೆ ಕೊಡ್ತೀನಿ, ಗೌರವ ಕೊಡ್ತೀನಿ. ಇಲ್ಲಿಂದ ಹೋದ್ಮೇಲೆ ಎಲ್ಲರೂ ನಮ್ಮ ಟೀಮ್ ಅವ್ರನ್ನ ಹಿಂಗೆ ಮಾತಾಡಿಸ್ಬೇಕು. ಎದುರುಗಡೆ ಹೃದಯ ಇರುತ್ತೆ, ಸಿಟಿಸನ್ ಅನ್ಬೇಕು ನಿಮ್ಮನ್ನ. ಓಕೆ ಸರ್, ಅವಿಷ್ ಅನ್ಬಾರ್ದು, ಸಿಟಿಸನ್ ಅನ್ಬೇಕು. ಓಕೆ ಸರ್. ಓಕೆ ಸ್ವಾತಿದು ಮೊಮ್ಮಕ್ಕಳೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರಾ? ನೀವೇ ಮೊಮ್ಮಕ್ಕಳು ನಂಗೆ. ನಾನೇ ನಿಮ್ಮ ಮೊಮ್ಮಗಳ ಅಜ್ಜಿ ಸರ್. ಅವ್ರು ತಗೊಳಕ್ ರೆಡಿ ಇದಾರಲ್ವಾ? ನಾನು ಈ ಸಂಸ್ಥೆ ಯಜಮಾನ. ಯಾಕೆ ಸರ್? ಏನ್ ಹಣ್ಣು ಕೊಟ್ರೆ ಏನ್ ತಪ್ಪಿದೆ ಸರ್? ಏನಕ್ಕೆ ತಗೊಳಲ್ಲ ನೀವು? ನಂದ್ರೊಳಗೆ ಎಂಟ್ರಿ ಇಲ್ಲ. ಏನಕ್ಕೆ ಎಂಟ್ರಿ ಇಲ್ಲ? ನೀವ್ ಯಾರು ಕೇಳಕ್ ನಮ್ಮೊಳಗೆ ಎಂಟ್ರಿ ಇಲ್ಲ, ನಾವು ತಗೊಳಲ್ಲ. ಏನಕ್ಕೆ ಕೊಡಬಾರ್ದು ಡೊನೇಷನ್ ಅಲ್ಲ ಸರ್? ನೀವು ಹೆದರ್ತಾ ಇಲ್ಲ ಅಂದ್ರೆ 1 ನಿಮಿಷ ಬನ್ನಿ, ಡೊನೇಷನ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಒಳಗಡೆ ಹೋಗ್ಬೇಡಿ ಸರ್, ಕಿರ್ಚಾಡಿದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ. ಹೊರಗಡೆ ಬನ್ನಿ ಮಾತಾಡೋಣ. ಸ್ವಾತಿ ಸರ್, ನಂಗೆ ಟಾಸ್ಕ್ ಕೊಟ್ಟಾಗ ನಮ್ಮ ಪಪ್ಪಾಗ ಜ್ಞಾಪಕ ಬಂದ್ರು. ಯಾಕಂದ್ರೆ ನಮ್ಮ ಪಪ್ಪ ತೀರ್ಕೊಂಡಿದ್ದು ನನ್ನ ಕೈಯಲ್ಲೇ.
ಒಂದು ಅಜ್ಜಿ ಮಾತಾಡಿಸ್ದೆ. ನಾನು ಕೇಳಿದೆ ಏನಕ್ಕೆ ಅಜ್ಜಿ ನೀವು ಇಲ್ಲಿದ್ದೀರಾ ಅಂದ್ರೆ ನಂಗೆ ಇಬ್ರು ಮಕ್ಕಳು ಅಂತ ಹೇಳಿದ್ರು. ಒಬ್ರು ಹಳ್ಳಿಯಲ್ಲಿ ಇದ್ದಾರೆ, ಇನ್ನೊಬ್ರು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ನಾನು ಕೇಳ್ತಿದ್ದಂಗೆ ಒಂದ್ ಸ್ವಲ್ಪ ಹೊತ್ತಾಗಿ ಅಡ್ಗೆ ಮನೆಗೆ ಹೋಗಿ ಹಾಲೆಲ್ಲ ಕೇಳಿದೆ ಏನ್ ಬೇಕು ನಿಮ್ಗೆ ಅಂತ. ಹಾಲು ಬೇಕು ಅಂತ ಹೇಳಿದ್ರು. ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಅವ್ರ ಮಗ ಬಂದ್ರು. ಅವ್ರ ಮಗನ ಕೇಳಿದೆ ನಾನು, ಸರ್ ನೀವು ಏನಕ್ಕೆ ಇಲ್ಲಿ ಬಿಟ್ಟಿದ್ದೀರಾ ಅಂದ್ರೆ ನಮ್ಮ ಅಜ್ಜಿನ ಕೇಳಿದಾಗ ಅಜ್ಜಿ ಹೇಳಿದ್ರು ಇಬ್ರು ಮನೇನು ಚಿಕ್ಕ ಮನೆ. ನಾನು ಕೇಳಿದೆ ಅಜ್ಜಿ ಚಿಕ್ಕ ಮನೆ ಆದ್ರೆ ನಿಮ್ಗೊಂದು ಸಪ್ರೇಟ್ ಜಾಗದಲ್ಲಿ ಅಷ್ಟು ಜನ ಇರ್ತಾರೆ, ನೀವು ಒಬ್ರಿದ್ರೆ ಹೆಚ್ಚ ಅಂತ ಕೇಳಿದೆ. ಆದ್ರೆ ಅಲ್ಲಿ ಅಜ್ಜಿ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಅವ್ರ ಮಗ ಬಂದಾಗ ಹೇಳಿದ್ರು. ಸಿಟಿಸನ್ಸ್, ನೀವು ನೋಡಿದ್ರಿ ಸ್ವಾತಿ ಅವರ ತಂದೆನ ಎಷ್ಟು ಮಿಸ್ ಮಾಡ್ಕೊಂಡ್ರು ಅಂತ. ಸೊ ತುಂಬಾ ಜನಕ್ಕೆ ಅವರ ತಂದೆ ತಾಯಿ ಬಗ್ಗೆ ಬೆಲೆ ಗೊತ್ತಿರಲ್ಲ. ಅವ್ರ ಅಜ್ಜಿನ ಮತ್ತೆ ಮಗನ್ನ ಒಂದು ಪಡಿಸ್ತೀನಿ ಅಂತ ನಮ್ಮ ಸ್ವಾತಿ ಹೇಳ್ತಾ ಇದ್ದಾರೆ. ಈ ರೀತಿ ಒಬ್ರೊಬ್ರು ಒಂದೊಂದು ಟಾಸ್ಕ್ ಆಗಿ ಒಂದೊಂದು ಕೆಲಸ ಮಾಡಿಬಿಟ್ರೆ ಇವತ್ತು ಎಷ್ಟೋ ತಂದೆ ತಾಯಿಗಳು ಅವರ ಮಕ್ಕಳುಗಳನ್ನ ಮಿಸ್ ಮಾಡ್ಕೊಳ್ಳಲ್ಲ.